ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಪ್ರದೂಷ್ ಫೋನ್ನಲ್ಲಿ ವಿಡಿಯೋ ರಿಟ್ರೀವ್ ಮಾಡೋದು ಬಹಳ ಕಷ್ಟ. ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡುವಾಗ ಮಾಡಿದಂತಹ ವಿಡಿಯೋ ಏನಿದೆ ಅದು ಡಿಲೀಟ್ ಆಗಿದೆ, ಬಟ್ ಅದನ್ನ ರಿಟ್ರೀವ್ ಮಾಡೋದು ಬಹಳ ಕಷ್ಟ ಇದೆ. ಸೊ ಫೋನ್ನ ವಿಡಿಯೋ ರಿಟ್ರೀವ್ ಮಾಡಬಹುದು, ಆದರೆ ಅದು ಬಹಳ ಕಷ್ಟ ಸಾಧ್ಯ. ಫೋನ್ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿದ್ದಂತಹ ಡಿಲೀಟ್ ಆಗಿರೋದ್ರಿಂದ ಅದನ್ನ ರಿಟ್ರೀವ್ ಮಾಡಬೇಕು ಅಂದ್ರೆ ಅದಕ್ಕೆ 5 ಕೋಟಿಯ ಸಾಫ್ಟ್ವೇರ್ ಬೇಕಂತೆ. ಸ್ಪೆಷಲ್ ಸಾಫ್ಟ್ವೇರ್ ರಾಜ್ಯದ ಯಾವುದೇ ಲ್ಯಾಬ್ನಲ್ಲೂ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಸೊ ಹೀಗಾಗಿ ಆ ಸಾಫ್ಟ್ವೇರ್ ಬೇಕಲ್ಲ ರಿಟ್ರೀವ್ ಮಾಡೋದಕ್ಕೆ, ಅದಕ್ಕೇನೆ 5 ಕೋಟಿ ಆಗುತ್ತೆ ಆ ಸಾಫ್ಟ್ವೇರ್ಗೆ. ರಾಜ್ಯದ ಯಾವುದೇ ಲ್ಯಾಬ್ನಲ್ಲೂ ಕೂಡ ಇಂಥದ್ದೊಂದು ಸಾಫ್ಟ್ವೇರ್ ಇಲ್ಲ. ಹೀಗಾಗಿ ಅದನ್ನ ರಿಟ್ರೀವ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತಲ್ಲ, ರಿಟ್ರೀವ್ ಮಾಡೋದಕ್ಕೆ ಕಷ್ಟ ಸಾಧ್ಯ ಇದೆ. ಬಟ್ ಇದುವರೆಗೂ ರಾಜ್ಯದ ಯಾವುದೇ ಲ್ಯಾಬ್ನಲ್ಲೂ ಕೂಡ ಆ ಸಾಫ್ಟ್ವೇರ್ ಲಭ್ಯ ಇಲ್ಲ ಅಂದರೆ ಈಗ ಅದೊಂದು ವಿಡಿಯೋ ರಿಟ್ರೀವ್ ಮಾಡಿಸೋದಕ್ಕೆ 5 ಕೋಟಿಯ ಸಾಫ್ಟ್ವೇರನ್ನು ಖರೀದಿ ಮಾಡೋದಕ್ಕೆ ಸಾಧ್ಯ ಆಗುತ್ತಾ ಅನ್ನೋದು. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ಪ್ರಜ್ವಲ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಜ್ವಲ್, ಇದೊಂದು ವಿಡಿಯೋ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು, ಇದನ್ನ ರಿಟ್ರೀವ್ ಮಾಡೋ ಪ್ರಯತ್ನದಲ್ಲಿದ್ದಾರೆ ಪೊಲೀಸರು ಅಂತ. ಬಟ್ ಸಾಧ್ಯ ಇದೆ, ಆದರೆ ಅದಕ್ಕೆ 5 ಕೋಟಿ ರೂಪಾಯಿಯ ಸಾಫ್ಟ್ವೇರ್ನ ಅಗತ್ಯ ಇದೆ. ರಾಜ್ಯದ ಯಾವ ಲ್ಯಾಬ್ನಲ್ಲೂ ಅದು ಅಗತ್ಯ ಇಲ್ಲ ಅನ್ನೋದು. ಹಾಗಿದ್ರೆ ಮುಂದೇನು ಪೊಲೀಸರ ನಡೆ? ಮಾತ್ರ ಅಲ್ಲ, ಪ್ರದೂಷ್ ಮೊಬೈಲ್ ನಲ್ಲೂ ಕೂಡ ಒಂದು ವಿಡಿಯೋ ಇದೆ ಅನ್ನುವಂತ ಒಂದು ಮಾಹಿತಿ ಏನಿದೆ ಅದು ಪೊಲೀಸರಿಗೆ ಈಗಾಗಲೇ ಗೊತ್ತಾಗಿರುವಂತದ್ದು. ಆ ನಿಟ್ಟಿನಲ್ಲಿ ಅವರ ಮೊಬೈಲ್ ಅನ್ನು ರಿಟ್ರೀವ್ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ರು. ಅದರಲ್ಲೂ CID ಲ್ಯಾಬ್ ಕೂಡ ಕಳುಹಿಸಿಕೊಟ್ಟಿದ್ರು. ಆದ್ರೆ ಅಲ್ಲಿ ಆ ಒಂದು ಮೊಬೈಲ್ ಏನಿದೆ ಅದು ರಿಟ್ರೀವ್ ಆಗ್ತಾ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಆ ಒಂದು ಐಫೋನ್ ನಲ್ಲಿ ಅದನ್ನ ರಿಟ್ರೀವ್ ಮಾಡುವಂತ ಒಂದು ಸಾಫ್ಟ್ವೇರ್ ಇಲ್ಲ ಅನ್ನುವಂತ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂತದ್ದು. ಅದನ್ನ ರಿಟ್ರೀವ್ ಮಾಡಬೇಕು ಅಂತ ಹೇಳಿದ್ರೆ ಸುಮಾರು 3 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಅದರಲ್ಲೂ 5 ಕೋಟಿ ರೂಪಾಯಿಯ ಒಂದು ಸಾಫ್ಟ್ವೇರ್ ಕೂಡ ಬೇಕಾಗುತ್ತೆ. ಹಾಗಾಗಿ ಹೈದರಾಬಾದ್ ಅಥವಾ ಅಹಮದಾಬಾದ್ ನ ಒಂದು ಲ್ಯಾಬ್ಗೆ ಇದನ್ನ ಕಳಿಸಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸರು ಕೂಡ ಚಿಂತನೆಯನ್ನು ನಡೆಸ್ತಾ ಇರುವಂತದ್ದು. ಅಲ್ಲಿ ಆ ಒಂದು ಲ್ಯಾಬ್ ನಲ್ಲಿ ಇದನ್ನ ರಿಟ್ರೀವ್ ಮಾಡುವಂತ ಒಂದು ಪ್ರಯತ್ನ ಕೂಡ ನಡೀತಾ ಇದೆ. ಈ ಒಂದು ವಿಡಿಯೋದಲ್ಲಿ ಶೆಡ್ ನಲ್ಲಿ ಹೊಡೆದಿರುವಂತಹ ವಿಡಿಯೋನೋ ಅಥವಾ ಮೃತದೇಹವನ್ನು ಬಿಸಾಡಿದ ನಂತರದಲ್ಲಿ ಈ ಒಂದು ಸ್ಥಳದಲ್ಲಿ ನಾವು ಮೃತದೇಹವನ್ನು ಬಿಸಾಡಿದ್ವಿ ಅನ್ನುವಂತ ಒಂದು ಉದ್ದೇಶದಿಂದಾಗಿ ಮಾಡ್ಕೊಂಡಿರುವಂತಹ ವಿಡಿಯೋ ಇದೆಯಾ ಅನ್ನುವಂತ ಒಂದು ಅನುಮಾನ ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಆ ಒಂದು ವಿಡಿಯೋವನ್ನು ರಿಟ್ರೀವ್ ಮಾಡುವಂತಹ ಒಂದು ಪ್ರಯತ್ನವನ್ನ ಈಗಾಗಲೇ ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ನಮ್ಮ ರಾಜ್ಯದಲ್ಲಿ ಆ ಒಂದು ವಿಡಿಯೋ ರಿಟ್ರೀವ್ ಆಗದೆ ಇರೋದ್ರಿಂದಾಗಿ ಈಗ ಬೇರೆ ರಾಜ್ಯಕ್ಕೆ ಅಂದ್ರೆ ಹೈದರಾಬಾದ್ಗೆ ಕಳುಹಿಸಿಕೊಡುವಂತಹ ಒಂದು ಕೆಲಸವನ್ನ ಕೂಡ ಮಾಡಲಿಕ್ಕೆ ಪೊಲೀಸರು ಮುಂದಾಗಿರುವಂತದ್ದು. ಅಲ್ಲಿ ಏನಾದರೂ ರಿಟ್ರೀವ್ ಆಯಿತು ಅಂತ ಹೇಳಿದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ವಿಡಿಯೋ ವಿಟ್ನೆಸ್ ಏನಿದೆ ಅದು ಸಿಗ್ತಾ ಹೋಗುತ್ತೆ. ಸಾಕಷ್ಟು ಸಹಕಾರಿ ಕೂಡ ಆಗುತ್ತೆ. ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಎವಿಡೆನ್ಸ್ ಗಳನ್ನ ಈಗಾಗಲೇ ಕಲೆ ಹಾಕಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಮತ್ತೆ ಈ ಒಂದು ವಿಡಿಯೋ ಏನಿದೆ ಇದು ಎವಿಡೆನ್ಸ್ ಆಗುತ್ತೆ. ಒಂದೊಮ್ಮೆ ಹಲ್ಲೆ ಮಾಡಿರುವಂತಹ ಒಂದು ವಿಡಿಯೋ ಏನಾದರೂ ಇದ್ರೆ ಅದು ಇನ್ನೂ ಕೂಡ ದರ್ಶನ್ ಅವರಿಗೆ ಸಾಕಷ್ಟು ಸಂಕಷ್ಟವನ್ನ ತಂದೊಡುತ್ತೆ ಅಂತಾನೆ ಹೇಳ್ತಾ ಇರುವಂತದ್ದು. ಮತ್ತೊಂದು ಕಡೆಯಲ್ಲಿ ಗಮನಿಸ್ತಾ ಹೋದ್ರೆ ಒಂದೊಮ್ಮೆ ಅಂದ್ರೆ ಮೃತದೇಹವನ್ನ ಬಿಸಾಡಿರುವಂತಹ ವಿಡಿಯೋ ಅಂದ್ರೆ ಆ ಒಂದು ಸ್ಥಳವನ್ನ ತೋರಿಸಲಿಕ್ಕೋಸ್ಕರವಾಗಿ ವಿಡಿಯೋವನ್ನ ಮಾಡಿದ್ರೆ ಅದನ್ನ ಯಾರಿಗೆ ಕಳುಹಿಸಿಕೊಟ್ಟಿದ್ರು ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಮಾಹಿತಿಯನ್ನು ಕಲೆ ಹಾಕುವಂತ ಒಂದು ಕೆಲಸವನ್ನ ಪೊಲೀಸರು ಮಾಡ್ತಾ ಹೋಗ್ತಾರೆ. ಒಂದೊಮ್ಮೆ ಯಾರಿಗಾದ್ರೂ ಆ ವಿಡಿಯೋ ಸೆಂಡ್ ಆಗಿದ್ರೆ ಅವರ ಮೊಬೈಲ್ ಅನ್ನು ಕೂಡ ವಶಕ್ಕೆ ಪಡಿತಾರೆ. ಹಾಗೆ ಆ ಒಂದು ವಿಡಿಯೋವನ್ನು ರಿಟ್ರೀವ್ ಮಾಡುವಂತ ಒಂದು ಕೆಲಸವನ್ನ ಕೂಡ ಮಾಡ್ತಾ ಹೋಗ್ತಾರೆ. ಸದ್ಯದ ಮಟ್ಟಿಗೆ ಪ್ರದೋಷ್ನ ಮೊಬೈಲ್ ನಲ್ಲಿ ರೆಕಾರ್ಡ್ ಆಗಿರುವಂತಹ ಒಂದು ವಿಡಿಯೋ ಏನಿದೆ ಅದನ್ನ ರಿಟ್ರೀವ್ ಮಾಡಲಿಕ್ಕೆ ಕಷ್ಟ ಆಗ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಪೊಲೀಸರು ಕೂಡ ಮುಂದಿನ ಒಂದು ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲಿಗೆ ಕಳಿಸಬಹುದು ಅದೇ ರೀತಿಯಲ್ಲಿ ನಾವು ಅದನ್ನ ರಿಟ್ರೀವ್ ಮಾಡಲೇಬೇಕು ಅನ್ನುವಂತ ಒಂದು ಪ್ರಯತ್ನವನ್ನ ಕೂಡ ಈಗಾಗಲೇ ಪೊಲೀಸರು ಕೂಡ ಮಾಡ್ಕೊಳ್ತಾ ಇರುವಂತದ್ದು. ಆ ಒಂದು ವಿಡಿಯೋ ದೊರೆತ ನಂತರದಲ್ಲಿ ಕೇಸ್ಗೆ ಮತ್ತಷ್ಟು ಟ್ವಿಸ್ಟ್ ಸಿಗುವಂತ ಒಂದು ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಇನ್ನೊಂದು ಕಡೆಯಲ್ಲಿ ವಿನಯ್ ಮೊಬೈಲ್ ಅನ್ನು ಕೂಡ ರಿಟ್ರೀವ್ ಮಾಡುವಂತ ಒಂದು ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಅಲ್ಲೂ ಕೂಡ ಆತನ ಮೊಬೈಲ್ ನಲ್ಲೂ ಕೂಡ ಒಂದು ವಿಡಿಯೋ ಇದೆ ಅಂತ ಈಗಾಗಲೇ ಹೇಳಲಾಗ್ತಾ ಇರುವಂತದ್ದು. ಒಟ್ಟು 2 ವಿಡಿಯೋಗಳು ಏನಾದರೂ ಚಿತ್ರೀಕರಣವಾಗಿದ್ರೆ ಖಂಡಿತವಾಗಿಯೂ ಕೂಡ ಮುಂದಿನ ದಿನಗಳಲ್ಲಿ ಈ ಒಂದು ಪ್ರಕರಣ ಏನಿದೆ ದರ್ಶನ್ಗೆ ಸಾಕಷ್ಟು ಸಂಕಷ್ಟವನ್ನು ತಂದೊಡ್ತಾ ಹೋಗುತ್ತೆ. ವಿಜಯ್, ಥ್ಯಾಂಕ್ ಯು ಪ್ರಜ್ವಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.